ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರತ್ನ. ಇವತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ನಾನು ಕರ್ಮ ರಾಯಲ್ ಫಾರ್ಮ್ಸ್ ರೆಸಾರ್ಟ್ದು ಒಂದು ವಿಡಿಯೋನ ನಿಮಗೆ ಶೇರ್ ಮಾಡಬೇಕು ಅನ್ನಿಸ್ತು. ಸೊ ಇದಿರೋದು ಬೆನಾಲಿಯಂ ಬೀಚ್ ರೋಡ್, ಸೌತ್ ಗೋವಾದಲ್ಲಿದೆ. ಸೊ ಅದರದ್ದೊಂದು ವಿಡಿಯೋನ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ಇದು ಬಂದು ಮೆಡಗಾವ್ ಜಂಕ್ಷನ್ ಇಂದ ಜಸ್ಟ್ 5 ಕಿಲೋಮೀಟರ್ಸ್ ಬಂದರೆ ನಿಮಗೆ ಈ ಒಂದು ಕರ್ಮ ರಾಯಲ್ ಫಾರ್ಮ್ಸ್ ರೆಸಾರ್ಟ್ ಸಿಗುತ್ತೆ. ಸೊ ನಾನು ಈ ವಿಡಿಯೋ ಶೇರ್ ಮಾಡ್ತಾ ಇರೋ ಉದ್ದೇಶ ಏನಂತಂದರೆ, ಸೊ ನೀವು ಗೋವಾಗೆ ಬಂದಾಗ ನಿಮಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ನೀವು ಈ ರೆಸಾರ್ಟಲ್ಲಿ ಉಳ್ಕೋಬೋದು. ಹಾಗಾಗಿ ಈ ರೆಸಾರ್ಟಲ್ಲಿ ಏನೇನಿದೆ, ಯಾವ ಥರ ರೂಮ್ ಫೆಸಿಲಿಟೀಸ್ ಇದೆ, ಸೊ ಇದ್ರದ್ದೆಲ್ಲ ಒಂದು ಮಾಹಿತಿನ ನಿಮ್ಮ ಮುಂದೆ ಹಂಚ್ಕೋಬೇಕು ಅನ್ನಿಸ್ತು. ಸೊ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಸೊ ನೆಕ್ಸ್ಟು ನಾವು ಅರ್ಲಿ ಮಾರ್ನಿಂಗ್ 4:30ಗೆ ನಮಗೆ ಟ್ರೈನು ಇದ್ದಿದ್ದರಿಂದ ಅರ್ಲಿ ಮಾರ್ನಿಂಗೇ ಬಂದು ಉಳ್ಕೊಂಡ್ವಿ. ನಮಗೆ 10 AM ಇದ್ದಿದ್ದು ರೂಮ್ ಪ್ರೊವೈಡಿಂಗು. ಅಲ್ಲಿವರೆಗೂ ನಾವು ಗೆಸ್ಟ್ ರೂಮಲ್ಲಿ ಉಳ್ಕೋಬೇಕಾಯಿತು. ಸೊ ಅಲ್ಲಿವರೆಗೂ ನಮ್ಮ ಗೆಸ್ಟ್ ರೂಮಲ್ಲಿ ನಮಗೆ ಅರೇಂಜ್ ಮಾಡಿಕೊಟ್ಟಿದ್ರು. ಸೊ ಈಗ ನಮಗೆ ರೂಮ್ದು ಪ್ರೊವೈಡ್ ಮಾಡಿದ್ದಾರೆ. ರೂಮ್ಸ್ ಹೇಗಿದೆ ಅಂತ ನೋಡ್ತಾ ಹೋಗೋಣ. ರೂಮ್ಗೆ ಎಂಟ್ರ್ ಆಗ್ತಿದ್ದಂಗೆ ಸೊ ಹಾಲ್ ಕಾಣಿಸುತ್ತೆ ನಿಮಗೆ, ಲಿವಿಂಗ್ ಏರಿಯಾ. ಇಲ್ಲೊಂದು TV ಯೂನಿಟ್ ಸಹ ಇದೆ. 24 hours AC ಆನ್ ಮಾಡ್ಕೋಬೋದು. ಸೊ ಸೋಫಾ ಇದೆ. ಇದು ಸೋಫಾ ಕಮ್ ಬೆಡ್ ಅಂತಲೇ ಹೇಳ್ಬೋದು. ಬೆಡ್ ಬೇಕಾದ್ರೂ ಮಾಡ್ಕೋಬೋದು. ಜೊತೆಗೆ ಇಲ್ಲಿ ನೋಡ್ಬೋದು ನೀವು ಒಂದು ಫ್ರಿಡ್ಜ್ ಸಹ ಕೊಟ್ಟಿದ್ದಾರೆ. ನೀವು ಹಾಲು ಈ ಥರದ್ದೆಲ್ಲ ಹೊರಗಿಂದ ತೊಗೊಂಡು ಬಂದು ಕಾಫಿ ಟೀ ಎಲ್ಲ ಮಾಡ್ಕೊಳ್ಳೋದಕ್ಕೆ ಇಟ್ಕೋಬೋದು. ಜೊತೆಗೆ ನೋಡಿ ಇಲ್ಲೊಂದು ಇಂಡಕ್ಷನ್ ಸ್ಟವ್ ಕೊಟ್ಟಿದ್ದಾರೆ. ಸ್ವಲ್ಪ ಎಲ್ಲ ವೆಸಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಪ್ಲೇಟ್ಸು ಎಲ್ಲ ನೀವು ಫುಡ್ಸು ಬೇಕಾದ್ರೆ ಇಲ್ಲೇ ಪ್ರಿಪೇರ್ ಮಾಡ್ಕೋಬೋದು, ಇಲ್ಲ ಹೊರಗಡೆಯಿಂದನೇ ತರಿಸ್ಕೋಬೋದು. ವೆಸಲ್ಸು ಜಾಸ್ತಿ ಬೇಕು ಅಂದರೆ ಪ್ರೊವೈಡ್ ಮಾಡ್ತಾರೆ. ಸೊ ನೋಡ್ಬೋದು. ಈಗ ನೆಕ್ಸ್ಟು ರೂಮ್ ಇದೆ ಒಳಗಡೆ. ಸೊ ರೂಮ್ಲೂ ಸಹ ಒಂದು TV ಇಟ್ಟಿದ್ದಾರೆ. ಸೊ ನೀವು ಅಲ್ಲೂ ಸಹ ನೋಡ್ಕೋಬೋದು. ಒಂದು ಡ್ರೆಸ್ಸಿಂಗ್ ಟೇಬಲ್ ಸಹ ಇಟ್ಟಿದ್ದಾರೆ. ಜೊತೆಗೆ ವಾರ್ಡ್ರೋಬ್ ಇದೆ. ವಾರ್ಡ್ರೋಬಲ್ಲಿ ನೀವು ಬಟ್ಟೆ ಎಲ್ಲ ಇಟ್ಕೋಬೋದು. ಜೊತೆಗೆ ನೋಡಿ ಇದು ಗೋದ್ರೇಜ್ ಅವ್ರ ಲಾಕರ್ ಸಹ ಕೊಟ್ಟಿದ್ದಾರೆ. ವ್ಯಾಲ್ಯೂಬಲ್ ಐಟಮ್ಸ್ನ ಅಲ್ಲಲ್ಲಿ ಇಟ್ಬಿಟ್ಟು ಲಾಕ್ ಮಾಡಿ ನಾವು ಹೊರಗಡೆ ಹೋಗ್ಬೋದು. ನೆಕ್ಸ್ಟು ಬಾತ್ರೂಮು ಇಲ್ಲಿ ನೋಡ್ಬೋದು ನೀವು. ಸೊ ಎಲ್ಲ ಕ್ಲೀನಿನೆಸ್ಗೆ ಎಷ್ಟು ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ ಇವರು ಕರ್ಮ ರಾಯಲ್ ಫಾರ್ಮ್ಸ್ ಅವರು ಅಂತ. ಸೊ ನಮಗಿಲ್ಲಿ ನೋಡಿ ಒಂದು ಟೂತ್ ಪೇಸ್ಟು ಮತ್ತು ಒಂದು ಶೇವಿಂಗ್ ಕಿಟ್ಟು ಸಹ ಪ್ರೊವೈಡ್ ಮಾಡಿರ್ತಾರೆ. ಜೊತೆಗೆ ಸೋಪ್ಸು ಮತ್ತು ಶಾಂಪು ಏನೂ ಸಹ ನಾವು ಹೊರಗಡೆಯಿಂದ ಏನು ತರೋ ಅವಶ್ಯಕತೆ ಇರೋದಿಲ್ಲ, ಇವರೇ ಪ್ರೊವೈಡ್ ಮಾಡ್ತಾರೆ. ಒಂದು 2 ಬಾತಿಂಗ್ ಟವಲ್ ಸಹ ಇಟ್ಟಿರ್ತಾರೆ. ಸೊ ಅದನ್ನು ಸಹ ನಾವೇನು ತೊಗೊಂಡು ಹೋಗೋಗಿಲ್ಲ, ಬಟ್ ನಾವು ಎಕ್ಸ್ಟ್ರಾ ತೊಗೊಂಡೋಗಿದ್ವಿ, ಮಕ್ಕಳೆಲ್ಲ ಇದ್ರಲ್ಲ, ಹಾಗಾಗಿ. ಸೊ ಇದು ನೋಡಿ ಹೊರಗಡೆ ಬಾಲ್ಕನಿ ಸಹ ಇದೆ. ನೀವು ಎಕ್ಸ್ಟ್ರಾ ಡೋರ್ ಕೊಟ್ಟಿದ್ದಾರೆ ನೋಡಿ, ನಾವು ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಒಂದು 2 ಚೇರ್ಸು ಮತ್ತು ಒಂದು ಟೇಬಲ್ ಸಹ ಹಾಕಿದ್ದಾರೆ. ಈವ್ನಿಂಗ್ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಟೀ ಕಾಫಿ ಮತ್ತು ಸ್ನ್ಯಾಕ್ಸನ್ನು ತೊಗೊಂಡು ಇಲ್ಲಿ ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು. ತುಂಬ ಚೆನ್ನಾಗಿ ಅನಿಸ್ತು. ಇದಿಷ್ಟು ರೂಮಲ್ಲಿ ಇರೋವಂಥ ಫೆಸಿಲಿಟೀಸು. ನೆಕ್ಸ್ಟು ನಿಮ್ಮ ರೆಸಾರ್ಟ್ ಒಳಗಡೆ ಏನೇನೆಲ್ಲ ಫೆಸಿಲಿಟೀಸ್ ಇದೆ ಅಂತ ನೋಡ್ತಾ ಹೋಗ್ಬೋದು. ಸೊ ಫಸ್ಟ್ ನೋಡ್ತಾ ಇರ್ಬೋದು, ಇದು ಜಿಮ್ಮು. ಸೊ ಈ ಒಂದು ರೆಸಾರ್ಟಲ್ಲಿ ಜಿಮ್ ಸಹ ಇದೆ. ನೀವು ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಓಪನ್ ಇರುತ್ತೆ. ನಮಗೆ ಯಾವಾಗ ಎಕ್ಸಸೈಸ್ ಮಾಡಬೇಕು ಅನಿಸುತ್ತೋ ಆ ಟೈಮಲ್ಲಿ ಬಂದು ಮಾಡ್ಬೋದು. ಫುಲ್ ಫ್ರೀ ಇರುತ್ತೆ. ಯಾವುದೇ ಚಾರ್ಜಸ್ ಸಹ ಹಾಕೋದಿಲ್ಲ ಇವರು, ಎಕ್ಸ್ಟ್ರಾ ಚಾರ್ಜಸ್ ಅಂತ. ಸೊ ನೆಕ್ಸ್ಟು ಇಲ್ಲೇ ಒಂದು ರೆಸಾರ್ಟ್ ಒಳಗಡೆ ಚಿಕ್ಕದೊಂದು ಗ್ರಾಸರಿ ಶಾಪ್ ಸಹ ಇದೆ. ಇಲ್ಲಿ ಸ್ವಲ್ಪ ಸ್ವಿಮ್ಮಿಂಗ್ ಬಟ್ಟೆಗಳೆಲ್ಲ ಇಟ್ಟಿದ್ದಾರೆ. ಜೊತೆಗೆ ಎಸೆನ್ಷಿಯಲ್ ಆಗಿ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇರೋದ್ರಿಂದ ಬೇಕು ಅಂದವ್ರು ತೊಗೋಬೋದು. ಜೊತೆಗೆ ಐಸ್ ಕ್ರೀಮ್ಸು, ಮತ್ತು ಗೋವಾದಲ್ಲಿ ಯಾವಾಗಲೂ ಹಾಟ್ ವೆದರ್ ಇದೆ, ಹಾಗಾಗಿ ಐಸ್ ಕ್ರೀಮ್ಸು ಜಾಸ್ತಿ ಇಲ್ಲಿ ಯೂಸ್ ಆಗುತ್ತೆ. ಚಿಪ್ಸು, ಬಿಸ್ಕೆಟ್ಸು, ಎಸೆನ್ಷಿಯಲ್ ಆಗಿ ಇರೋವಂಥದ್ದು. ತುಂಬ ಬೇಕು ಇನ್ನು ಬೇರೆ ಥರದ್ದೆಲ್ಲ ಅಂತಂದರೆ ಹೊರಗಡೆ ಹೋಗಿ ತೊಗೊಬರ್ಬೋದು.
ಬಟ್ ಇಲ್ಲಿ ಸಿಗೋವಂಥ ಐಟಮ್ಸ್ಗಳು ಜ್ಯೂಸು ಈ ಥರದ್ದೆಲ್ಲ ಸಿಗುತ್ತೆ. ನೀವು ಹಾಲು ಈ ಥರದ್ದೆಲ್ಲ ತೊಗೋಬೋದು ಇಲ್ಲಿ. ಸೊ ಇಲ್ಲಿ ನೋಡ್ಬೋದು ಆಲ್ಕೋಹಾಲು ತುಂಬ ಚೀಪ್ ಆ್ಯಂಡ್ ಬೆಸ್ಟು ಇಲ್ಲಿ ಬೇರೆದೆಲ್ಲ ಹೋಲಿಸ್ಕೊಂಡ್ರೆ. ಎಲ್ಲ ಒಂದು ಮಾಲ್ಗಳಲ್ಲೂ ಸಹ ಓಪನ್ ಏರಿಯಾದಲ್ಲಿ ಮಾರ್ತಾ ಇರ್ತಾರೆ ಆಲ್ಕೋಹಾಲ್ನ. ನೆಕ್ಸ್ಟ್ ನೋಡ್ಬೋದು ಸ್ಪಾ ಇದು. ಸೊ ಇಲ್ಲಿ ಸ್ಪಾ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀನಿ ನೋಡಿ. ಇಲ್ಲಿ ಲೇಡೀಸ್ಗೆ ಬೇರೆ ಇರುತ್ತೆ, ಜೆಂಟ್ಸ್ಗೆ ಬೇರೆ ಇರುತ್ತೆ. ಸೊ ಯಾರು ಬೇಕಾದರೂ ಇಲ್ಲಿ ಬಾಡಿ ಮಸಾಜ್ ಮಾಡಿಸ್ಕೋಬೋದು. ಜೊತೆಗೆ ಇದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ. ಇದಕ್ಕೆ ಅಂದರೆ ನೀವು 1 ಡೇಗೆ ಇಷ್ಟು, 2 ಡೇಸ್ಗಿಷ್ಟು, 3 ಡೇಸ್ಗಿಷ್ಟು ಅಂತೆಲ್ಲ ಇರುತ್ತೆ. ಸೊ ನೀವು ಅದು ಐಟಮ್ಸು ನಿಮಗೆ ಯಾವುದು ಬೇಕೋ ಅದನ್ನು ನೋಡಿ ಮಾಡಿಸ್ಕೋಬೋದು. ನೆಕ್ಸ್ಟು ನೀವು ನೋಡ್ತಾ ಹೋಗ್ಬೋದು ರೆಸಾರ್ಟಲ್ಲಿ ಯಾವ ರೀತಿಯಾದಂತಹ ಒಂದು ವ್ಯೂಸ್ ಇದೆ ಅಂತೇಳ್ಬಿಟ್ಟು. ಇದೆಲ್ಲ ಸಪ್ರೇಟ್ ವಿಲ್ಲಾಗಳು ಸಹ ಇದೆ ರೆಸಾರ್ಟ್ ಒಳಗಡೆ. ರೂಮ್ಸು ಸಹ ಇರುತ್ತೆ, ವಿಲ್ಲಾಗಳು ಇರುತ್ತೆ. ವಿಲ್ಲಾನು ಸಹ ಬುಕ್ ಮಾಡ್ಕೊಂಡು ಬರ್ಬೋದು ನೀವು. ಸೊ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ, ನೀಟಾಗಿದೆ, ನೋಡ್ಬೋದು ನೀವು ಮುಂದೆ. ಸೊ ವಿಲ್ಲಾಗಳು ಏನಂತಂದರೆ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ. ರೂಮ್ಸ್ಗೂ ವಿಲ್ಲಾಗಳಿಗೂ ಡಿಫ್ರೆನ್ಸ್ ಇರುತ್ತೆ. ಒಂದು ಮನೆಯೇ ನಿಮಗೆ ಬಿಟ್ಕೊಂಡು ಕೊಟ್ಬಿಟ್ಟಿರ್ತಾರೆ ಪೂರ್ತಿ. ಸೊ ಇಲ್ಲಿ ನೋಡಿ ಪಾರ್ಕಿಂಗ್ ವ್ಯವಸ್ಥೆ ಚೆನ್ನಾಗಿಟ್ಟಿದ್ದಾರೆ. ಸೊ ಇಲ್ಲಿ ರೆಸಾರ್ಟ್ ಒಳಗಡೆ ರೆಸ್ಟೋರೆಂಟ್ ಸಹ ಇತ್ತು. ರೆಸ್ಟೋರೆಂಟಲ್ಲಿ ನಿಮಗೆ ಫುಡ್ಡೆಲ್ಲ ಸಹ ಪ್ರಿಪೇರ್ ಮಾಡಿ ಕೊಡ್ತಾರೆ. ಸೊ ರೂಮ್ಗೂ ಸಹ ಸರ್ವಿಸ್ ಇದೆ. ಇಲ್ಲೇ ಬೇಕಾದರೂ ಬಂದು ನಾವು ಊಟ ಮಾಡ್ಬೋದು. ಸೊ ನಾವು ರೂಮ್ಸ್ಗೆ ತರಿಸ್ಕೊಂಡಿದ್ವಿ, ಯಾಕಂದರೆ ಮಕ್ಕಳು ಚಿಕ್ಕವರು ಬೇಗ ಊಟ ಮಾಡಲ್ಲ ಅನ್ನೋ ಕಾರಣಕ್ಕೆ. ಫುಡ್ಡೆಲ್ಲ ಚೆನ್ನಾಗಿತ್ತು, ಬಟ್ ಆದರೆ ತುಂಬ ಕಾಸ್ಟ್ಲಿ. ಬಟ್ ಇಲ್ಲಿ ವೆಜ್ಗಿಂತ ನಾನ್ ವೆಜ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ. ನೆಕ್ಸ್ಟ್ ನೋಡ್ಬೋದು ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ರೆಸಾರ್ಟ್ ಒಳಗಡೆ ಇರೋವಂಥದ್ದು ಸ್ವಿಮ್ಮಿಂಗ್ ಪೂಲ್ ತುಂಬ ಚೆನ್ನಾಗಿ ನೀಟಾಗಿಟ್ಟಿದ್ದಾರೆ. ನಮ್ಮ ಮಕ್ಕಳು ಹೋಗ್ತಾ ಇದ್ದಾರೆ, ನೋಡ್ಬೋದು ನೀವು. ಇಲ್ಲಿ ಸ್ವಿಮ್ಮಿಂಗ್ ಕಾಸ್ಟ್ಯೂಮು ಸಪ್ರೇಟ್ ಇದೆ. ಸೊ ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ನ ಇಲ್ಲಿ ಅವರೇನು ಪ್ರೊವೈಡ್ ಮಾಡೋದಿಲ್ಲ, ನಾವೇ ತೊಗೊಂಡು ಬರಬೇಕು. ಹ್ಯಾಟ್ ಮಾತ್ರ ಕೊಡ್ತಾರೆ ಅಷ್ಟೇ, ಅದು ಬಿಟ್ಟು ಬೇರೆ ಏನೂ ಕೊಡೋದಿಲ್ಲ ಇವರು, ಹ್ಯಾಟು ತೊಗೊಂಡು ಬಂದಿಲ್ಲ ಅಂದರೆ. ಬಟ್ ಸಿಂಥೆಟಿಕ್ ಬಟ್ಟೆನ ಹಾಕ್ಕೊಂಡು ನಾವು ಸ್ವಿಮ್ ಮಾಡ್ಬೋದು. ಇಲ್ಲಿ ನಮ್ಮ ಮಕ್ಕಳು ನೋಡಿ ಸ್ವಿಮ್ಮಿಂಗ್ ಡ್ರೆಸ್ ಇತ್ತು, ಅವರು ಸ್ಕೂಲಲ್ಲೆಲ್ಲ ಮಾಡಿಸ್ತಾ ಇದ್ರಲ್ಲ, ಹಾಗಾಗಿ ಅವ್ರ ಸ್ವಿಮ್ಮಿಂಗ್ ಡ್ರೆಸ್ ಇತ್ತು ಅಂತ ಅವರೇ ಮನೆಯಿಂದ ತೊಗೊಂಡೋಗಿದ್ವಿ ನಾವು. ಇದಿಷ್ಟು ಸಹ ನಾವು ಉಳ್ಕೊಂಡಿದ್ದಂತಹ ಕರ್ಮ ರಾಯಲ್ ಫಾರ್ಮ್ಸ್ ರೆಸಾರ್ಟ್ದ ಒಂದು ಫೆಸಿಲಿಟೀಸ್ ಬಗ್ಗೆ ನಾನು ನಿಮ್ಗೆ ಹೇಳಿದೆ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ನೀವು ಸೌತ್ ಗೋವಾಗೆ ಬಂದಾಗ ಈ ಒಂದು ಬೆನಾಲಿಯಂ ಬೀಚ್ ರೋಡಲ್ಲಿ ಈ ಒಂದು ಕರ್ಮ ರಾಯಲ್ ಫಾರ್ಮ್ಸ್ ಇದೆ. ಸೊ ನೀವು ಈ ಒಂದು ರೆಸಾರ್ಟಲ್ಲಿ ಉಳ್ಕೋಬೋದು. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾವು ಔಟಿಂಗ್ ಹೋಗಿದ್ವಿ ಸೌತ್ ಗೋವಾ ಮತ್ತು ನಾರ್ತ್ ಗೋವಾದಲ್ಲಿ. ಸೊ ಅದ್ರದ್ದೆಲ್ಲ ವೀಡಿಯೋನು ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.